ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಜಾತ್ರೋತ್ಸವದ ಸಂಭ್ರಮ ಮನೆ ಮಾಡಿದೆ. ಏಪ್ರಿಲ್ 10ರಂದು ಧ್ವಜಾರೋಹಣಗೊಂಡು ದಿನಂಪ್ರತಿ ಪೇಟೆ ಸವಾರಿ ನಡೀತಾ ಇದೆ. ಏಪ್ರಿಲ್ 16ರಂದು ಬೆಳಗ್ಗೆ ತುಲಾಭಾರ ಸೇವೆ, ರಾತ್ರಿ ಬಲ್ನಾಡು ದಂಡನಾಯಕ ಉಳ್ಳಾಲ್ತಿ ದೈವಗಳ ಕಿರುವಾಳು ಬರಲಿದೆ. ಜೊತೆಗೆ ಪಲ್ಲಕ್ಕಿ ಉತ್ಸವ, ಸಣ್ಣ ರಥೋತ್ಸವ, ಕೆರೆ ಉತ್ಸವ, ತೆಪ್ಪೋತ್ಸವ ನಡೆಯಲಿದೆ. ಏಪ್ರಿಲ್ 17ರಂದು ಬೆಳಗ್ಗೆ ಉತ್ಸವ, ವಸಂತ ಕಟ್ಟೆ ಪೂಜೆ, ದರ್ಶನ ಬಲಿ, ಬಟ್ಟಲು ಕಾಣಿಕೆ, ಪುತ್ತೂರು ಬೆಡಿ ಹಾಗೂ ಬ್ರಹ್ಮರಥೋತ್ಸವ ವಿಜೃಂಭಣೆಯಿಂದ ನಡೆಯಲಿದೆ. ಏಪ್ರಿಲ್ 18ರಂದು ಬಾಗಿಲು ತೆರೆಯುವ ಮುಹೂರ್ತ, ತುಲಾಭಾರ ಸೇವೆ ಹಾಗೂ ವೀರಮಂಗಲಕ್ಕೆ ದೇವರ ಅವಭರತ ಸ್ನಾನ, ಸವಾರಿ ನಡೆಯಲಿದೆ. ಏಪ್ರಿಲ್ 20ರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿದೆ. ಈ ಬಗ್ಗೆ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಪಂಜಿಗುಡ್ಡೆ ಈಶ್ವರ ಭಟ್ ಮಾತನಾಡಿ, ಈ ಬಾರಿ 182 ಬ್ರಹ್ಮರಥ ಸೇವೆ ಈಗಾಗಲೇ ನಡೆದಿದೆ. ಕಳೆದ ಬಾರಿಯ ವ್ಯವಸ್ಥೆಯನ್ನ ತಿದ್ದಿ ಈ ಬಾರಿ ಉತ್ತಮ ವ್ಯವಸ್ಥೆಯನ್ನ ಕೂಡ ಕಲ್ಪಿಸಲಾಗಿದೆ. ಪುತ್ತೂರು ಸಿಟಿಯಲ್ಲಿ ವಾಸಿಸ್ತಾ ಇರುವಂತಹ ಭಕ್ತರು ವಾಹನವನ್ನ ಮನೆಯಲ್ಲಿ ನಿಲ್ಲಿಸಿದಲ್ಲಿ ದೂರದಿಂದ ಬರುವ ಭಕ್ತರಿಗೆ ಉಪಯೋಗವಾಗುತ್ತೆ ಎಂದ ಅವರು, ಜಾತ್ರೆಗಾಗಿ ಯಾವೆಲ್ಲ ರೀತಿಯ ತಯಾರಿಗಳನ್ನು ಮಾಡಲಾಗಿದೆ ಎಂಬುದರ ಬಗ್ಗೆ ಕೂಡ ಮಾಹಿತಿ ನೀಡಿದ್ದಾರೆ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ 2025ನೇ ಇಸ್ವಿಯ ಜಾತ್ರೋತ್ಸವವು ಬಹಳ ವೈಭವದಿಂದ ವಿಜೃಂಭಣೆಯಿಂದ ಇವತ್ತು ನಡೀತಾ ಇದೆ. ಮೊನ್ನೆ 10ನೇ ತಾರೀಕಿಗೆ ಕೊಡಿಯೇರಿಸುವ ದಿವಸದಿಂದ ಇವತ್ತು 6ನೇ ದಿವಸ ಅಲ್ವಾ, 6ನೇ ದಿವಸ ಇವತ್ತು. ಇನ್ನು ನಮಗೆ 16, 17 ಹೆಚ್ಚಿನ ಜನಸಂಖ್ಯೆ ಸೇರುವ ನಿರೀಕ್ಷೆ ಇದೆ. ಯಾಕಂದ್ರೆ ನೋಡಿ, ಶಿವರಾತ್ರಿದಿಂದಲೇ ಮೊದಲೆಲ್ಲ 2,500, 3,000 ಜನ ಸೇರಿಕೊಂಡಿದ್ರಂತೆ. ಈ ಸಲ 6,500-7,000 ಜನ ಅನ್ನಪ್ರಸಾದ ಸ್ವೀಕರಿಸುವಂತಹ ಕೆಲಸಗಳು ಶಿವರಾತ್ರಿಯಿಂದ ಆಗಿದೆ. ಅದಲ್ಲದೆ ಇವತ್ತಿನ ಜಾತ್ರೋತ್ಸವ ನಿನ್ನೆ ವಿಶ್ವಕರ್ಣಿ, ಅದರಲ್ಲಿ 15,000 ಜನ ಅನ್ನಪ್ರಸಾದ ಸ್ವೀಕರಿಸುವಂಥ ವ್ಯವಸ್ಥೆಗಳು ಆಗಿವೆ. ಅನ್ನಪ್ರಸಾದ ಬಹಳ ಅಚ್ಚುಕಟ್ಟಾಗಿ ಒಂದು ವ್ಯವಸ್ಥಿತ ರೂಪದಲ್ಲಿ ಇವತ್ತು ಸಾಗ್ತಾ ಇದೆ. ಯಾಕೆಂತ ಹೇಳಿದರೆ, ಮೊದಲು ನಮಗೆ ಒಂದು ಶಾಸಕರ ಮಾರ್ಗದರ್ಶನ ಮತ್ತೆ ಭಕ್ತಾದಿಗಳು ಬರುವಾಗ ಅವರ ಹತ್ರ ಕೆಲವು ಸಲಹೆಗಳನ್ನೆಲ್ಲ ನಮ್ಮ ಸಮಿತಿಯವರು ನಾವು ಕೇಳ್ತೇವೆ. ಅಲ್ಲಿ ಈಗ ಟೇಬಲ್ನ ವ್ಯವಸ್ಥೆ ಆಗಿರ್ಬೋದು, ಇನ್ನಿತರ ಬಿಸಿಲಲ್ಲಿ ನಿಲ್ಲುವಾಗ ಶಾಮಿಯಾನದ ವ್ಯವಸ್ಥೆ ಆಗಿರ್ಬೋದು. ಮೊದಲು ನಾವು 7-8 ಸಾವಿರ ಜನಕ್ಕೆ ಸಾಕು ಅಂತೇಳಿ ಗ್ರಹಿಸಿದ್ದೇವೆ. ಮತ್ತೆ ಈಗ ನೋಡಿ, ಹೆಚ್ಚುವರಿಯಾಗಿ ಶಾಮಿಯಾನದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮತ್ತೆ ಈಗ ಫ್ಯಾನು ಶಾಸಕರು ಹೇಳಿದರು, ದೊಡ್ಡ ದೊಡ್ಡ ಫ್ಯಾನ್ 2 ಹಾಕಬೇಕಂತೇಳಿ. ಇವತ್ತು ಮೂಡಬಿದ್ರೆಯಿಂದ 2 ದೊಡ್ಡ ಫ್ಯಾನನ್ನು ಹಾಕಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಆಗಲೇ ಕ್ಯೂ ನಿಲ್ಲುವಾಗ ಬಿಸಿಲು ಬರಬಾರ್ದು ಅಂತೇಳಿ ಮತ್ತು ಕೂಡ ಹೆಚ್ಚಿನ ಶಾಮಿಯಾನದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಅದಲ್ಲದೆ ನಮ್ಮ ಅಡುಗೆಯವರಾದ ಗಣೇಶಣ್ಣ ಮತ್ತು ಹರೀಶಣ್ಣ ಬಹಳ ಒಂದು ಅಚ್ಚುಕಟ್ಟಾಗಿ, ಈಗ ಎಷ್ಟೋ ನೋಡಿ ನಮಗೆ ಇಲ್ಲಿ ನಮ್ಮ ಮೈಸೂರು ಮತ್ತು ಮಂಡ್ಯ ಈ ಭಾಗದಿಂದೆಲ್ಲ ಹೆಚ್ಚಿನ ತರಕಾರಿಗಳು ಬಂದಿದೆ. ಅದರಲ್ಲಿ ಈಗ ಕ್ಯಾರೆಟ್ ಆಗಿರ್ಬೋದು, ಕ್ಯಾರೆಟ್ ಪಾಯಸ ಮಾಡೋದು, ಕ್ಯಾರೆಟ್ ಹಲ್ವ ಮಾಡೋದು, ಬೀಟ್ರೂಟ್ ಹಲ್ವ ಮಾಡೋದು, ದಿವಸಕ್ಕೆ ಯಾವುದಾದ್ರೂ ಒಂದು ಹೊಸ ತಿಂಡಿಯ ಕ್ಯಾಬೇಜ್, ವಡೆ, ನಮೂನೆ ತಿಂಡಿಗಳನ್ನು ನಮ್ಮ ಅಡಿಗೆಯವರು ಭಾಳ ಒಂದು ಅಚ್ಚುಕಟ್ಟಾಗಿ ರುಚಿಕರವಾಗಿ ಇವತ್ತು ಮಾಡ್ತಾ ಇದ್ದಾರೆ. ಅದಲ್ಲದೆ ರಥೋತ್ಸವದ ದಿವಸ 16ಕ್ಕೆ ರಥೋತ್ಸವದ ದಿವಸ ಸಾಧಾರಣ 50,000 ಮಂದಿಗೆ ಅನ್ನಪ್ರಸಾದ ಸ್ವೀಕರಿಸುವಂತಹ ವ್ಯವಸ್ಥೆಯನ್ನು ನಾವು ಮಾಡಲಿದ್ದೇವೆ. ಇನ್ನು 3-4 ಮೊನ್ನೆ ನೋಡಿ 2 ಕೌಂಟರ್ ಇತ್ತು, 3 ಆಯಿತು. ಈಗ ನಿನ್ನೆ 4 ಕೌಂಟರ್ ಹಾಕಿದ್ದೇವೆ. ಅದಲ್ಲದೆ ಟೇಬಲ್ನ ವ್ಯವಸ್ಥೆ ಬೇರೆ ಇದೆ. ಅದಲ್ಲದೆ ನಮ್ಮ ನಿತ್ಯ ನೌಕರವೃಂದಕ್ಕೆ ಬೇರೆ ವ್ಯವಸ್ಥೆ ಇದೆ, ಮತ್ತು ತಂತ್ರಿ ವರ್ಗದವರಿಗೆ ಬೇರೆ ವ್ಯವಸ್ಥೆ ಇದೆ, ಮತ್ತು ಅರ್ಚಕರಿಗೆ ಬೇರೆ ವ್ಯವಸ್ಥೆ ಇದೆ. ಇದೆಲ್ಲ ಒಂದು ವ್ಯವಸ್ಥಿತ ರೂಪದಲ್ಲಿ ಅಚ್ಚುಕಟ್ಟಾಗಿ ಹೋಗ್ತಾ ಇದೆ. ಸುಮಾರು ಬಾಳೆ ಎಲೆ ಕೂಡ ಒಂದು 15,000-20,000 ಬಾಳೆ ಎಲೆ ತರಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದೇನೆ. ತರಕಾರಿಗಳೆಲ್ಲ ಬೇಕಷ್ಟು ಬರ್ತದೆ, ಆದರೆ 100-200 ಮಂದಿ ಪದಾರ್ಥಕ್ಕೆ ಹಚ್ಚಲಿಕ್ಕೆ ಜನ ಬರ್ತಾರೆ. ಕರಸೇವಕರ ದಂಡೇ ಬರ್ತದೆ. ಕರಸೇವಕರು ಈಗ ಇವತ್ತು 100 ಜನ ಕೆಲಸ ಮಾಡಿದರೆ 200 ಜನ ಅಲ್ಲಿ ಸುಮ್ಮನೆ ನಿಂತುಕೊಳ್ಳುವಂಥ ವ್ಯವಸ್ಥೆ ಆಗಿದೆ. ಅದನ್ನೆಲ್ಲ ಕೆಲಸವನ್ನು ಹಂಚಿಕೊಡ್ತಾ ಇದ್ದೇವೆ. ಅಷ್ಟು ಕರಸೇವಕರು ಇಲ್ಲಿ ಬಂದು ಬಹಳ ಸಂತೋಷದಿಂದ ನಗುಮುಖದಿಂದ ಸೇವೆ ಮಾಡ್ತಾ ಇದ್ದೇವೆ. ಇದೆಲ್ಲ ನಮ್ಮ ವ್ಯವಸ್ಥಾಪನಾ ಸಮಿತಿಯಿಂದ ನಾನು ಹೊಗಳೋದು ಅಂತೇಳಿ ಅಲ್ಲ, ನೀವು
ಬಂದ ಭಕ್ತಾದಿಗಳ ಹತ್ರ ಕೇಳಿ, ನಿಮ್ಮ ಅನಿಸಿಕೆಗಳನ್ನೆಲ್ಲ ಕೇಳಿ, ಯಾವುದಾದರೂ ವ್ಯವಸ್ಥೆಗಳು ಹೇಗೆ ಆಗಿದ್ದೇವೆ ಅಂತೇಳಿ. ಪ್ರತಿ ನಾವು 5 ಇಂದ 6 ಗಂಟೆ, ಒಂದು ಕಾಲು ಗಂಟೆ ಆದರೂ, ಒಂದು 10 ನಿಮಿಷ ಆದರೂ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರುಗಳೆಲ್ಲ ಸೇರಿ ಎಲ್ಲಿ ಏನು ಫಾಲ್ಟ್ ಆಗಿದೆ ಅದರ ಬಗ್ಗೆ ತಿದ್ದುಪಡಿ ಮಾಡುವಂಥ ಕೆಲಸವನ್ನು ತಕ್ಷಣ ಮಾಡ್ತೇವೆ. ಆದ್ರಿಂದ 10ನೇ ತಾರೀಕಿನ ಕಾರ್ಯಕ್ರಮದಿಂದ 11ನೇ ಕಾರ್ಯಕ್ರಮ ಒಳ್ಳೆದಾಯಿತು, 11ರಿಂದ 12, 13, ಇವತ್ತು 15ನೇ ತಾರೀಕು. ಇವತ್ತಿನ ಕಾರ್ಯಕ್ರಮ ಅದರಿಂದಲೂ ಒಳ್ಳೆಯದಾಗ್ತದೆ, ವ್ಯವಸ್ಥೆಗಳು ಕೂಡ ಒಳ್ಳೆಯದಾಗ್ತದೆ. ಹಾಗೆ ಅನ್ನಛತ್ರವು ಬಹಳ ಒಳ್ಳೆ ರೀತಿಯಲ್ಲಿ ಅನ್ನಪ್ರಸಾದ ಸ್ವೀಕರಿಸುವಂಥ ಕೆಲಸಗಳು ಆಗ್ತಾ ಇವೆ. ಅದಲ್ಲದೆ ಇವತ್ತು ಇದರ ನಮ್ಮ ಬ್ರಹ್ಮರಥ ಸೇವೆ, ಕಳೆದ ಸಲ 68 ಬ್ರಹ್ಮರಥ ಸೇವೆ ಉಂಟು. ಕಳೆದ ಸಲ ಎಲ್ಲಿ ಲೋಪದೋಷ ಆಗಿದೆ ಅಂತೇಳಿ ನಾವು ಕಂಡುಹಿಡಿದ್ದೇವೆ. ನಮ್ಮ ಸದಸ್ಯರಲ್ಲಿ ಓರ್ವರಾದ ಮಾಬಲ್ ರೈ ಒಳತಡ್ಕ, ಇವರಿಗೆ ಸಂಪೂರ್ಣ ಜವಾಬ್ದಾರಿಯನ್ನು ಕೊಟ್ಟಿದ್ದೇನೆ. ಅವರಿಗೆ ಜವಾಬ್ದಾರಿ ಕೊಟ್ಟಿದೆ ಅಂದರೆ ಅವರೀಗ ಪೊಲೀಸ್ನವರು ಬೇಕಾ, ನಮ್ಮ ಯಾರು ಅಲ್ಲಿ ಬೇಕು, ನಮ್ಮ ವ್ಯವಸ್ಥಾಪನಾ ಸಮಿತಿಯವರು ಬೇರೆ ಯಾರು ಬೇಕು, ನಮ್ಮ ಕರಸೇವಕರು ಹೇಗೆ ಬೇಕು, ಅದರ ಬಗ್ಗೆ ಎಲ್ಲ ಅವರು ಕರೆದು ಮೀಟಿಂಗ್ ಗಳಿಸಿ ಪೊಲೀಸ್ನವರನ್ನು, ಈಗ ಹೆಚ್ಚುವರಿ ಪೊಲೀಸ್ನವರು ಬಂದರೆ ಬೇಕು, ಅದನ್ನೆಲ್ಲ ಆ ಕೆಲಸವನ್ನು ಅವರು ಮಾಡಲಿದ್ದಾರೆ. 68 ಬ್ರಹ್ಮರಥ ಸೇವೆ ಇತ್ತು. ಈ ಸಲ 182 ಬ್ರಹ್ಮರಥ ಸೇವೆ ಈಗಾಗಲೇ ಆಗಿದೆ. 200ಕ್ಕಿಂತ ಹೆಚ್ಚು ಬ್ರಹ್ಮರಥ ಸೇವೆ ಮಾಡುವ ಅಂದಾಜಲ್ಲಿ ಭಕ್ತರಿದ್ದಾರೆ ಅಂತೇಳಿ ನನ್ನ ಅನಿಸಿಕೆ. ಅದಲ್ಲದೆ ಅಲ್ಲಿ ಅವರಿಗೆ ಸರಿಯಾಗಿ ಮ್ಯಾಟಿ ಹಾಕಿ ಚೈರ್ ಎಲ್ಲ ಇಟ್ಟು ಒಂದು 500 ಜನ ಕೂತ್ಕೊಳ್ಳುವ ವ್ಯವಸ್ಥೆ ನೋಡಿ. ಈಗ ಬ್ರಹ್ಮರಥ ಸೇವೆ ಒಬ್ಬ ಮಾಡಿದರೆ ಇನ್ನೊಬ್ಬ 2-3 ಮಂದಿ ಬರ್ತಾರೆ. ಅವರಿಗೆ ಅಂಥ ವ್ಯವಸ್ಥೆ ಲೆಕ್ಕಂದರೆ ಪಾಸ್ ಉಂಟು, ಅದಕ್ಕೆ ಒಳಗೆ ಬಿಡುವಾಗ ಪಾಸಿನ ವ್ಯವಸ್ಥೆಯನ್ನೆಲ್ಲ ಮಾಡಿದ್ದೇವೆ. ಸೇವೆ ಮಾಡಿದವರಿಗೆ ಮಾತ್ರ ಒಳಗೆ ಬರುವ ಅವಕಾಶವನ್ನು ಮಾಡಿದ್ದೇವೆ. ಮತ್ತು ಅವರಿಗೆ ಅಲ್ಲಿ ಕೂತು ರಥ ನೋಡುವ ವ್ಯವಸ್ಥೆ, ಬಿಡಿಮದ್ದು ನೋಡುವ ವ್ಯವಸ್ಥೆಯನ್ನೆಲ್ಲ ಅಚ್ಚುಕಟ್ಟಾಗಿ ಮಾಡಲಿದ್ದೇವೆ. ಯಾಕಂತ ಹೇಳಿದರೆ ಅವರು ಕೂಡ ಒಂದು 25,000 ರೂಪಾಯಿ ಕೊಡುವಾಗ ಅವರಿಗೊಂದು ಪ್ರಸಾದೆಲ್ಲ ಸರಿ ಸಿಕ್ಕದಿದ್ದರೆ, ಜಾತ್ರೆ ನೋಡ್ಲಿಕ್ಕೆ ಆಗದೆ ಇದ್ದರೆ ಬೇಸರ ಅಲ್ವ. ಕಳೆದ ಸಲ ವ್ಯವಸ್ಥೆಯಲ್ಲಿ ಮಾಡಿದ ತಪ್ಪನ್ನು ಈ ಸಲ ತಿದ್ದಿ ಅದು ಒಳ್ಳೆ ರೀತಿಯಲ್ಲಿ ಆ ವ್ಯವಸ್ಥೆಯನ್ನು ಸರಿ ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಅದರಲ್ಲಿ ಬಹಳ ಉತ್ಸಾಹದಿಂದ ಭಕ್ತರುಗಳು ಆ ಬ್ರಹ್ಮರಥ ಸೇವೆಯಲ್ಲಿ ಪಾಲ್ಗೊಳ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಅದಲ್ಲದೆ ನಮ್ಮ ಟ್ರಾಫಿಕ್ ವ್ಯವಸ್ಥೆಯವರ ಹತ್ರ ಹೇಳಿದ್ದೇನೆ. ಅವರ ಈಗ ಮೀಟಿಂಗನ್ನು ಪುನಃ ಇವತ್ತು ಕೂಡ 5 ಗಂಟೆಗೆ ಕರೀತೇವೆ. ಎಲ್ಲ ಬಸ್ಸುಗಳು ಎಲ್ಲಿಗೆ ಯಾವಾಗ ಹೋಗುದು ಇವತ್ತು ನೋಡಿ ಪೇಪರಲ್ಲಿ ಕೊಟ್ಟಿದೆ, ಎಲ್ಲಿ ಬಸ್ಸು ಎಲ್ಲಿಗೆ ಎಷ್ಟು ಹೊತ್ತಿಗೆಲ್ಲ ಹೋಗ್ತದೆ ಅಂತೇಳಿ. ಅದಲ್ಲದೆ ಸುದ್ದಿ ಮಾಹಿತಿ ಟ್ರಸ್ಟ್ ಇದೆ, ಅದರ ಮುಖಾಂತರವೂ ಕೂಡ ಅವರು ಬೇಕಾದವರಿಗೆ ಎಷ್ಟೊತ್ತಿಗೆ ಬೇಕಾದರೂ ಮಾಹಿತಿಯನ್ನು ಕೊಡುವಂಥ ವ್ಯವಸ್ಥೆ ಇದೆ. ಮತ್ತು ನಾನು ಭಕ್ತಾದಿಗಳಲ್ಲಿ ಈ ಸಂದರ್ಭದಲ್ಲಿ ನನ್ನದೊಂದು ನಮ್ರ ವಿನಂತಿ, ನಮ್ಮ ಸಿಟಿಯಲ್ಲಿ ಪುತ್ತೂರಿನ ನಮ್ಮ ವ್ಯಾಪಾರಸ್ಥರಾಗಲಿ, ಪುತ್ತೂರಿನ ಸಿಟಿಯಲ್ಲಿ ವಾಸಿಸುತ್ತಿರುವ ಭಕ್ತಾದಿಗಳಲ್ಲಿ ನನ್ನದೊಂದು ವಿನಂತಿ, ನೀವು ನಿಮ್ಮ ವಾಹನವನ್ನು ನಿಮ್ಮ ಮನೆಯಲ್ಲೇ ನಿಲ್ಲಿಸಿ ನಡೆದುಕೊಂಡು ಬರಬೇಕು. ಇಲ್ಲ ಇದ್ದರೆ ನೋಡಿ ದೂರದವರಿಗೆ ಬರಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ಎಷ್ಟೋ ದೂರದಿಂದ ಇವತ್ತು ಭಕ್ತಾದಿಗಳು ಬರ್ತಾ ಇದ್ದಾರೆ, ಅವರಿಗೆ ವಾಹನ ನಿಲ್ಲಿಸುವ ವ್ಯವಸ್ಥೆ ಆಗಬೇಕು. ಆದ ಕಾರಣ ನೀವು ನಿಮ್ಮ ವಾಹನವನ್ನು ಮನೆಯಲ್ಲೇ ಬಿಟ್ಟು ನಡ್ಕೊಂಡು ಬರುವಂಥ ವ್ಯವಸ್ಥೆ ಆಗಬೇಕು. ಇದರಲ್ಲಿ ನೀವೆಲ್ಲರೂ ಸಹಕರಿಸ್ತೀರಿ ಅಂತ ಹೇಳುವ ನಂಬಿಕೆ ನನಗುಂಟು. ಹಾಗೆ ದೂರದಿಂದ ಬರುವ ಬೈಕುಗಳು, ವಾಹನಗಳು, ಇನ್ನಿತರ 4 ವೀಲರ್ 2 ವೀಲರ್ ಎಲ್ಲ ಆಗಬಾರದು. ಬಹಳ ಜಾಗರೂಕತೆಯಿಂದ, ಕಳೆದ ಸಲ ಮೂರದಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಡೆತ್ ಆಗಿದೆ. ಆದ ಕಾರಣ ಬಹಳ ಜಾಗರೂಕತೆಯಿಂದ ನಿಮಗೆ ನಮ್ಮ ಹಳೆ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಟ್ರಾಫಿಕ್, ಮತ್ತು ಇಲ್ಲಿ ಬೋರ್ಡ್ ಹೈಸ್ಕೂಲ್ನ ಗ್ರೌಂಡಲ್ಲಿ ಎಲ್ಲ ಟ್ರಾಫಿಕ್ಕಿನ ವ್ಯವಸ್ಥೆ ಮಾಡ್ತೇವೆ. ಮಾರ್ಗಸೂಚಿಯನ್ನು ಇವತ್ತಿನ ಪೇಪರಲ್ಲಿ ಕೊಟ್ಟಿದ್ದೇವೆ. ಟ್ರಾಫಿಕ್ಕಿನ ವ್ಯವಸ್ಥೆಯು ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಸಾಗುವಂಥ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಅದಲ್ಲದೆ ನಮ್ಮ ಉಲ್ಲಾಲ್ತಿಯಿಂದ ಬರುವ ಹೊತ್ತು ಅಲ್ಲಿನ ಕಮಿಟಿ, ಅಲ್ಲಿ ಅದಕ್ಕೆ ಸಂಬಂಧಪಟ್ಟವರನ್ನು ನಾನಿಲ್ಲಿ ಕರೆಸಿ ನಮ್ಮ ಸದಸ್ಯರೆಲ್ಲ ಸೇರಿ ನಾವು ಮೊನ್ನೆ ಮೀಟಿಂಗ್ ಮಾಡಿದ್ದೇವೆ. ನಮಗೆ 9:30ಯಿಂದ 10 ಗಂಟೆಯಿಂದ ಒಳಗೆ ಉಲ್ಲಾಲ್ತಿಯ ಆಗಮನ ಆಗಬೇಕು. ಇಲ್ಲ ಇದ್ರೆ ನಮ್ಮ ಕಾರ್ಯಕ್ರಮಗಳೆಲ್ಲ ಮರದಿವಸ ಕೂಡ ರಥೋತ್ಸವ
ಲೇಟ್ ಆಗ್ತದೆ. ಅದಕ್ಕೆ ಅವರ ಹತ್ರ ಏನೆಲ್ಲ ಬೇಕು, ಅದರ ಬಗ್ಗೆ ಏನೆಲ್ಲ ಕೆಲಸ ಕಾರ್ಯ ಮಾಡಬೇಕು ನಾವಿಲ್ಲಿ ಚರ್ಚಿಸಿದ್ದೇವೆ. ಅವರು ಕೂಡ ಇಲ್ಲಿ ಬರುವಾಗ ಅವರಿಗೆ ಕಾಫಿ ತಿಂಡಿಯ ವ್ಯವಸ್ಥೆ, ಊಟದ ವ್ಯವಸ್ಥೆ, ಮತ್ತು ಅವರಿಗೆ ಏನು ಬೇಕು ಆ ವ್ಯವಸ್ಥೆಯನ್ನು ನಮ್ಮ ದೇವಸ್ಥಾನ ವತಿಯಿಂದ ನಾವು ಮಾಡ್ತೇವೆ. ಮತ್ತು ಅವರ ಹತ್ರ ಅಲ್ಲಿಂದ ಬೇಗ ಭರಿಸುವಂಥ ವ್ಯವಸ್ಥೆ ಇಲ್ಲಿ ಹೇಗೆ ಮಾಡಬೇಕು ಅದನ್ನೆಲ್ಲ ಉಳ್ಳಾಲ್ತಿ ಒಟ್ಟರೆ 10 ಗಂಟೆಯಿಂದ 9:30 ಗಂಟೆಗೆ ಬರುವಂಥ ವ್ಯವಸ್ಥೆ ಆಗಬೇಕು. ಆದರೆ ಮಾತ್ರ ನಮ್ಮ ಬ್ರಹ್ಮ ರಥೋತ್ಸವ ಸಂದರ್ಭದಲ್ಲಿ 8:30 9 ಗಂಟೆಗೆ ನಮಗೊಂದು 11 ಗಂಟೆಗೆ ರಥ ಹೇಳುವ ವ್ಯವಸ್ಥೆ ಆಗ್ತದೆ. ಇಲ್ಲದರೆ ಎಲ್ಲ ತೊಂದರೆ ಆಗ್ತದೆ. ಅದಕ್ಕೆ ಬೇಕಾಗಿ ಅಲ್ಲಿನ ಸಮಿತಿಯವರನ್ನು ಕರೆದು ಮೀಟಿಂಗ್ ಮಾಡುವ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿದ್ದೇವೆ. ಅದಲ್ಲದೆ ನಮ್ಮ ಪುತ್ತೂರಿನ ಇತಿಹಾಸದಲ್ಲಿ ಶುರು, ನಮ್ಮ ಉಳ್ಳಾಲ್ತಿ ಬರುವ ಆ ಹೊತ್ತಲ್ಲಿ ಇದು ನಮ್ಮ ಮಹಾಲಿಂಗೇಶ್ವರ ದೇವರು ಎದುರುಗೊಳ್ಳುವ ಆ ಸಂದರ್ಭದಲ್ಲಿ ವಿಶೇಷವಾದ ಬೆಡಿಮದ್ದುಂಟು. ವಿಶೇಷ ಅಂತ ಹೇಳಿದರೆ ಮೇಲೆ ಹೋಗಿ ಹೊಡೆಯುವಂಥದ್ದು, ಕೆಳಗೆ ದೊಡ್ಡ ಶಬ್ದ ಅಲ್ಲ ಬಾರದಾಗೆ ಮೇಲೆ ಹೋಗಿ ಕಲರ್ ಬಿಡುವಂಥ ಬೆಡಿಮದ್ದಿನ ವ್ಯವಸ್ಥೆ ಕೂಡ ಆ ದಿವಸ ಆಗಲಿದೆ. ಅದಲ್ಲದೆ ದೇವರು ಅಮೃತ ಸ್ಥಾನಕ್ಕೆ ಹೊರಡುವ ಮೊದಲು ಅಲ್ಲಿ ಕೂಡ ನಾವು ಟಾಯ್ಲೆಟ್ ವ್ಯವಸ್ಥೆ, ಮತ್ತು ಕ್ಲೀನಿಂಗಿನ ವ್ಯವಸ್ಥೆ, ದಾರಿಯಲ್ಲಿ ನೀರಿನ ವ್ಯವಸ್ಥೆ, ಮತ್ತು ಆಂಬುಲೆನ್ಸ್ನ ವ್ಯವಸ್ಥೆ, ಎಂಥ ತೊಂದರೆ ಆದರೂ ಭಕ್ತರಿಗೆ ತೊಂದರೆ ಆಗುವ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿದ್ದೇವೆ. ಅಮೃತ ಸ್ಥಾನಕ್ಕೆ ಹೋಗಿ ಅಲ್ಲಿ ಮಹಿಳೆಯರಿಗೆ ಡ್ರೆಸ್ ಚೇಂಜ್ ಮಾಡುವ ವ್ಯವಸ್ಥೆ, ಮತ್ತು ಎಲ್ರಿಗೂ ಇಲ್ಲೊಂದು ನಾವು ಟಾಯ್ಲೆಟ್ನ ವ್ಯವಸ್ಥೆ ಮಾಡಿದ್ದೇವೆ. ಅದಂದರೆ ಲಾರಿಯಲ್ಲಿ 8 ಟಾಯ್ಲೆಟ್ ಉಂಟು, ಅದು 18ಕ್ಕೆ ಅಲ್ಲಿಗೆ ಹೋಗ್ತದೆ. ಆ ರೀತಿಯ ಒಂದು ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದೇವೆ. ಒಟ್ಟಾರೆ ಶ್ರೀ ಮಹಾಲಿಂಗೇಶ್ವರ ದೇವರ ಜಾತ್ರೆ ಬಹಳ ವಿಜೃಂಭಣೆಯಿಂದ ನಡೆಯಲಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ನೋಡಿ ಇಲ್ಲಿ ಒಳ್ಳೆಯ ವ್ಯವಸ್ಥೆ ಆಗ್ತಾ ಇದೆ. ಆದ ಕಾರಣ ಭಕ್ತಾದಿಗಳು ಹೆಚ್ಚಿನ ರೀತಿಯಲ್ಲಿ ಬರ್ತಾರೆ, ಅನ್ನ ಪ್ರಸಾದದಲ್ಲಿ ಪಾಲ್ಗೊಳ್ತಾರೆ. ನಂತರ ಇದು ತನ್ನ ಸೇವೆಗಳನ್ನು ಹೆಚ್ಚಿನ ರೂಪದಲ್ಲಿ ನಮಗೆ ಗೊತ್ತಾಗ್ತದೆ. ಮೊನ್ನೆಲ್ಲ ನೋಡಿ ನಮ್ಮ ಕಟ್ಟೆ ಸವಾರಿಗೆ ಹೋಗುವಾಗ ಹೆಚ್ಚಿನ ಕಳೆದದಿಂದ ಡಬ್ಬಲ್ ಜನ, ಮತ್ತು ಕಾಣಿಕೆ ಕೂಡ ಕಳೆದದಿಂದ ಜಾಸ್ತಿ ಕಾಣಿಕೆಗಳು ಕೂಡ ಬೀಳ್ತವೆ. ವ್ಯಾಪಾರಸ್ಥರಿಗೆ ಒಳ್ಳೆಯ ವ್ಯಾಪಾರಗಳು ಕೂಡ ಆಗ್ತಾ ಇದೆ. ಅದಕ್ಕೆ ಬೇಕಾದ ಅವರ ಸ್ವಚ್ಛತೆ ಮಾಡೋದು, ಮತ್ತು ನೀರಿನ ವ್ಯವಸ್ಥೆ ಎಲ್ಲ ಬಹಳ ಸಮಾಧಾನದಿಂದ ನಗುತ್ತಾ ಸೇವೆಯನ್ನು ನಮ್ಮ ವ್ಯವಸ್ಥಾಪನಾ ಸಮಿತಿ ಮತ್ತು ಕರಸೇವಕರ ದಂಡು ಮಾಡ್ತಾ ಇದೆ. ಅಂದರೆ ಕೆಲವು ಸಲ ಎಲ್ಲ ಇದು ಮಾಡಬೇಕು. ನಿನ್ನೆ ಒಬ್ಬ ಫೋನ್ ಮಾಡಿದ, ಅಧ್ಯಕ್ಷರೇ ಇಲ್ಲಿ ನಮಗೊಂದು ಹೀಗೆ ಪ್ರಾಬ್ಲಮ್ ಆಗಿದೆ ಅಂತೇಳಿ. ಆಗ ನಾನು ಹೇಳಿದೆ, ನಾನು ಊಟದ ವ್ಯವಸ್ಥೆಯಲ್ಲಿ ಇದ್ದೇನೆ, ಈಗ ಒಂದು 10 ನಿಮಿಷ ಲೈಕೆ ವ್ಯವಸ್ಥೆ ಮಾಡ್ತೇನೆ ಅಂತೇಳಿ. 3 ನಿಮಿಷ ಆಗುವಾಗ ಅವನ ಫೋನ್ ಬಂತು, ನೀವು ಬರ್ತೀರಾ, ನಾನು ಅಂಗಡಿಯನ್ನು ತೆಗೆದಿಡು ಬಿಸಾಕ್ಬೇಕಂತೇಳಿ. ಆಗ ನಾವು ಅದರ ಬಗ್ಗೆ ಸಮಾಧಾನ ಹೋಗ್ಲಿಕ್ಕೆ ಆಗುದಿಲ್ಲ. ಆಗ ನಾವು ಯಾರು ಏನು ಅಂತೇಳಿ ಅವರಿಗೆ ತೋರಿಸ್ಬೇಕಾಗ್ತದೆ. ಆ ಟೈಪಲ್ಲಿ ಹೋಗುವಾಗ ಅಂದರೆ ವ್ಯವಸ್ಥಿತ ರೂಪದಲ್ಲಿ ಹೋಗ್ಬೇಕಾದ್ರೆ ಸಮಾಧಾನವೂ ಬೇಕು, ಈ ರೀತಿ ಹೋಗ್ಬೇಕಾಗ್ತದೆ. ಮೊನ್ನೊಂದು ಅಲ್ಲಿ 10,000 5,000 ಲೀಟ್ರಿನ ಬೇರೆ ನೀರಿನ ವ್ಯವಸ್ಥೆ ಮಾಡಿದ್ದೇವೆ. ನೀರು ಹೋಗ್ತಾ ಉಂಟು. ಇದು ಅಲ್ಲಿ ಸ್ವಚ್ಛತೆ ಬಗ್ಗೆ ಎಲ್ಲ ನಮ್ಮ ಹುಡುಗರು ಹೋಗಿ ಕೇಳ್ತಾರೆ, ನೀರಿನ ಬಗ್ಗೆ ಕೇಳ್ತಾರೆ. ಟಾಯ್ಲೆಟ್ ಕ್ಲೀನಿಂಗಿನ ವ್ಯವಸ್ಥೆ ಆಗ್ತಾ ಉಂಟು. ಒಂದು ಹೆಂಗಸು ನೀರಿನ ಟ್ಯಾಪನ್ನು ಬಿಟ್ಟು ಕೊಡಪ್ಪನಲ್ಲಿ ನೀರು ತಗೊಂಡು ಹೋಗಿದೆ. ನೀರು ಹೋಗ್ತಾ ಉಂಟು. 5:30 ಗಂಟೆಗೆ ನಾವು ಹೋಗಲೇ 4 ಗಂಟೆ ಆಗಿದೆ. 5:15 ಗಂಟೆಗೂ ಫೋನ್, ಇಲ್ಲಿ ನೀರಿಲ್ಲ ಅಂತೇಳಿ. ಮತ್ತೆ ಒಬ್ಬ ನನಗೆ ಅದನ್ನು ವಾಟ್ಸಪ್ ಮಾಡಿದ. ಅಲ್ಲಿ ನಾನು ನೀರಿನವನಿಗೆ ಬೈದೆ, ನೀನೇನಲ್ಲಿ ಮಾಡಿ ಇದಕ್ಕೊಳ್ಳಿ ಹೀಗೆ ಆಗಿದೆ ಅಂತ ಹೇಳುದನ್ನು. ಆದ ಕಾರಣ ಭಕ್ತಾದಿಗಳು ವ್ಯಾಪಾರಸ್ಥರು ಕೂಡ ನಮಗೆ ಸಹಕರಿಸಿದರೆ ಮಾತ್ರ ಇದನ್ನೆಲ್ಲ ಮಾಡಬಹುದು. ವ್ಯವಸ್ಥಿತ ರೂಪದಲ್ಲಿ ಸಹಕಾರ ಮಾಡಬೇಕಾದ್ರೆ ಎಲ್ಲ ಸಹಕಾರ ಬೇಕು. ಮತ್ತು ಮಹಾಲಿಂಗೇಶ್ವರ ದೇವರ ಪ್ರೇರಣೆಯಂತೆ ನಾವೆಲ್ಲ ಕೆಲಸಗಳನ್ನು ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತ ರೂಪದಲ್ಲಿ ಈ ಜಾತ್ರೋತ್ಸವವನ್ನು ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಪುತ್ತೂರಿನ ಭಕ್ತಾದಿಗಳು ಎಲ್ಲ ಮಹಾಲಿಂಗೇಶ್ವರ ದೇವರ ಭಕ್ತಾದಿಗಳು ಮರೆಯಲಾರದಂಥ ಕೆಲಸವನ್ನು ನಾವು ಮಾಡ್ತೇವೆ. ಕೆಲವು ನಾವು ಜಾತ್ರೆಯಲ್ಲಿ ಇದರಿಂದ ಮೊದಲೇ ತಪ್ಪು ಮಾಡಿದ್ದಾರೆ, ಆ ತಪ್ಪನ್ನು ನಾವು ತಿದ್ದಿಕೊಳ್ಳುವಂಥ ಸಮಿತಿ ಮಾಡ್ತೇವೆ. ನೋಡಿ, ಕಟ್ಟೆ ಪೂಜೆಯಲ್ಲಿ ನೆಕ್ಸ್ಟ್ ನಾವು ಅಲ್ಲಿ ಮೀಟಿಂಗ್, ಕಟ್ಟೆ ಪೂಜೆಯವರನ್ನು ಎಲ್ಲರನ್ನು ಕರೆಸಿ ಮೀಟಿಂಗ್ ಮಾಡುವ ವ್ಯವಸ್ಥೆ ಮಾಡ್ತೇವೆ. ಯಾಕಂತ ಹೇಳಿದರೆ ಕೆಲವು ಕಟ್ಟೆಗಳನ್ನೆಲ್ಲ ನಾನು ನೋಡಿದೆ, ದಾರಿಯಲ್ಲಿ ಹೋಗುವಾಗ ಅಲ್ಲಿಗೆ 2 ಪಕ್ಕ ಪೀಠ ಕೂತುಗೊಳಿಸಿ 2 ಕಂಬ ಕೂತುಗೊಳಿಸಿ ಕಟ್ಟೆ ಪೂಜೆ ಮಾಡುದು. ಹಾಗೆಲ್ಲ ಕಟ್ಟೆ ಅಂದರೆ ದೇವರ ಕಟ್ಟೆ ಆಗಬೇಕು, ಅದು ಶುದ್ಧತೆ ಬೇಕು, ಮತ್ತು ಅದಕ್ಕೆ ಬೇಲಿ ವ್ಯವಸ್ಥೆ ಆಗಬೇಕು. ಅಂಥ ಕಟ್ಟೆಗೆ ನಾವು ಅವಕಾಶ ಮಾಡ್ತೇವೆ. ಹಾಗಂತೇಳಿ ಭಕ್ತರಿಗೆ ಅದು ಹೊರೆ ಆಗಬಾರ್ದು. ಅವರನ್ನು ಮೀಟಿಂಗ್ ಕಲಿಸಿ
ಅವರಿಗೆ ಮನವೊಲಿಕೆ ಮಾಡಿ ನಾವು ಆ ಕಾರ್ಯಕ್ರಮ ಮಾಡ್ತೇವೆ. ನೋಡಿ, ಈಗ ಇಲ್ಲಿ ವಸಂತ ಕಟ್ಟೆಯಲ್ಲಿ ಇಲ್ಲಿ ಹೊರಗೆ ಪೂಜೆ ಆಗ್ತದೆ. ಪೂಜೆ ಆಗುವಾಗ ಅಲ್ಲಿ ಲೇಟ್ ಆಯಿತು. ಯಾಕೆ ಅರ್ಧ ಗಂಟೆ ಲೇಟ್ ಆಯಿತು? ಅದರ ಬಗ್ಗೆ ನಾವು ಅರ್ಚಕರ ಹತ್ರ, ತಂತ್ರಿ ವರ್ಗದವರ ಹತ್ರ ಮಾತಾಡಿಕೊಳ್ತೇವೆ. ಅಲ್ಲಿ ನೋಡಿ, ಪೂಜೆ ಮಾಡುವಾಗ 2 ಪ್ರಸಾದ ಕೊಡ್ತಾರೆ. ಒಮ್ಮೆ ಇದು ಹಣ್ಣು ಹೀಗೆ ಮಾಡುವಾಗ ಸಂಕಲ್ಪ ಮಾಡಿ ಪ್ರಸಾದ ಕೊಡೋದು, ಮತ್ತೆ ದೇವರ ತಲೆಯಲ್ಲಿರುವಾಗ ಪ್ರಸಾದ ಕೊಡೋದು. ಅದು 500,000 ಮಂದಿಗೆ ಮುಡಿಯಿಂದ ಪ್ರಸಾದ ಕೊಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಒಂದು ಗಂಧ ಪ್ರಸಾದವನ್ನು 2 ಸಲ ಕೊಡ್ತಾರೆ. ಅಲ್ಲಿ ಅರ್ಧ ಗಂಟೆ ಲೇಟ್ ಆಯಿತು. ಅದನ್ನೆಲ್ಲ ಸರಿ ಮಾಡುವ ಕೆಲಸ ನೋಡಿ. ಮತ್ತೆ ಈ ಹಿಂದಿನವರು ಗದ್ದೆ ಮಾಡಿದ್ದಾರೆ, ನಾವು ಕೂಡ ಗದ್ದೆ ಮಾಡುವುದಂತೇಳಿ ಕಳೆದ ಸಲ ಮಾಡಿದ್ದೇವೆ. ಅದರಲ್ಲಿ 2 ಲಕ್ಷ ಲಾಸು ಕೂಡ, ಅದರಿಂದಲೂ ಹೆಚ್ಚು ಕೂಡ. ಮಳೆ ಬರುವಾಗ ಆ ಗದ್ದೆ ಜಾಗ ಎಲ್ಲ ಖಾಲಿ ಇಡ್ಲಿಕ್ಕೆ ಗೊತ್ತಿಲ್ಲ. ಆ ನಮೂನೆದು ಗದ್ದೆ ಇಲ್ಲಿ ಆಗಬೇಕು, ಅಲ್ಲಿ ಆಗಬೇಕು, ಅಂಗಡಿ ಎಲ್ಲಿ ಇಡಬೇಕು, ಅಲ್ಲಿ ಇಡಬೇಕು. ಆದ ಕಾರಣ ಆ ಗದ್ದೆಯನ್ನೆಲ್ಲ ಮುಂದಿನ ದಿವಸ ಕ್ಯಾನ್ಸಲ್ ಮಾಡುವ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಅಂದರೆ ಅದು ವ್ಯಾಪಾರಕ್ಕೆ ತೊಂದರೆ ಆಗ್ತದೆ. ಇವತ್ತು 2-3 ದಿವಸ JCBಯ ಕೆಲಸ ಮಾಡ್ತದೆ. ಈಗ ಕೂಡ ಒಂದು ಲೋಡು ಚರಳು ಬಂತಲ್ಲಿ ದೇವಸ್ಥಾನ ವತಿಯಿಂದ. ಅಂಗಡಿಯನಿಗೆ ವ್ಯಾಪಾರ ಮಾಡಲು ಸಾಧ್ಯ ಇಲ್ಲ. ಅದು ಆ ಗದ್ದೆ ಮಾಡಿ ಅಲ್ಲಿ ಪ್ರಾಬ್ಲಮ್ ಬಂದದ್ದು. ಇದನ್ನೆಲ್ಲ ನಾವು ತಿದ್ದುಪಡಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಮತ್ತು ಕೆಲವು ವಿಷಯಗಳು ತಿದ್ದುಪಡಿ ಮಾಡಲಿಕ್ಕೆ ಉಂಟು. ಅದು ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಚೇಂಜ್ ಮಾಡಿಸಬೇಕಷ್ಟೇ. ಅದನ್ನು ಚೇಂಜ್ ಮಾಡಿಸುವ ವ್ಯವಸ್ಥೆ ಅಂತೂ ದಿವಸದಿಂದ ದಿವಸಕ್ಕೆ, ಇವತ್ತು ಮಾಡಿದ ತಪ್ಪನ್ನು ನಾಳೆ ನಾವು ಮಾಡುವುದಿಲ್ಲ. ದಿವಸದಿಂದ ದಿವಸಕ್ಕೆ ಎಲ್ಲಿ ಏನು ತೊಂದರೆ ಆದರೂ ಪ್ರತಿಯೊಂದು ಭಕ್ತರ ಸಲಹೆ, ಶಾಸಕರ ಮಾರ್ಗದರ್ಶನ, ತಂತಿ ವರ್ಗದವರ, ಅರ್ಚಕರ ಎಲ್ಲ ಆಶೀರ್ವಾದದಿಂದ ವ್ಯವಸ್ಥಿತ ರೂಪದಲ್ಲಿ ಸಾಗ್ತದೆ. ಮುಂದಿನ ನಮ್ಮ 17 ತಾರೀಕಿಗೆ ನಮ್ಮ ಸಮಿತಿಯವರು ಬಂದು 4 ತಿಂಗಳಾಯಿತು. ಈ 2-3 ವರ್ಷ ಪೂರ್ತಿಗೊಳ್ಳುವ ಆಗ ಒಂದು ಇಡೀ ದೇಶವೇ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ ಕಡೆ ತಿರುಗಿ ನೋಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಶಾಸಕರೊಂದು ಮೊನ್ನೆ ಹೇಳಿದರು, ಧರ್ಮಸ್ಥಳದಿಂದ, ಸುಬ್ರಹ್ಮಣ್ಯದಿಂದ, ಸೌತಡ್ಕದಿಂದ ಬಂದ ಯಾತ್ರಿಕರು ನಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಡುವಂಥ ಕೆಲಸಗಳನ್ನು ಮಾಡಬೇಕು. ಹಾಗೆ ಭೇಟಿ ಕೊಡಬೇಕಂತಾದರೆ ಇಲ್ಲಿ ಅಭಿವೃದ್ಧಿ ಆಗಬೇಕು, ಇಲ್ಲಿ ವಸತಿ ಇಂಥ ವ್ಯವಸ್ಥೆಗಳಾಗಬೇಕು. ಆಗ ಜನಸಂಖ್ಯೆ ಜಾಸ್ತಿ ಬರುವಾಗ, ಭಕ್ತಾದಿಗಳು ಜಾಸ್ತಿ ಬರುವಾಗ ವ್ಯಾಪಾರ, ಇನ್ನಿತರ ವ್ಯಾಪಾರದವರಿಗೆಲ್ಲ ಲಾಭ ಆಗ್ತದೆ. ಆಗ ಸಾನ್ನಿಧ್ಯ ವೃದ್ಧಿ ಆಗ್ತದೆ. ಆದ ಕಾರಣ ಮುಂದಿನ ದಿವಸಗಳಲ್ಲಿ ಭಕ್ತರು ಮರೆಯಲಾಗದಂಥ ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡ್ತೇವೆ. ಈ ಉತ್ಸವದ ಜಾತ್ರೆಯು ಬಹಳ ವೈಭವದಿಂದ, ಸಡಗರದಿಂದ ಸಾಗ್ತದೆ. ಎಲ್ಲ ಭಕ್ತಾದಿಗಳು ಅನ್ನಪ್ರಸಾದ ಒಂದು ಸ್ವೀಕರಿಸಿ ಈ ಮಹಾಲಿಂಗೇಶ್ವರ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ. ಹಾಯ್. ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ? ಬರ್ಡೇನಾ? ಸ್ಪೆಷಲ್ ಡೇ. ಏನ್ ಗಿಫ್ಟ್ ಕೊಟ್ಲು? ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್. ಉಳಿಯಾ ಜ್ಯುವೆಲ್ಸ್, ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.